ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಒಂದು ವಿಶೇಷತೆ ಏನಪ್ಪ ಅಂದರೆ ಮಕರ ರಾಶಿ ಬಗ್ಗೆ. ಆ ರಾಶಿ ಅಂದ್ರೇನು, ಆ ರಾಶಿ ಹೇಗಿರುತ್ತೆ, ಆ ರಾಶಿಯ ಗುಣಗಳೇನು, ಆ ರಾಶಿಗೆ ಅಧಿಪತಿ ಯಾರು, ಬಾಸ್ ಯಾರು, ಆ ಬಾಸ್ಗೆ ಇನ್ನೊಬ್ಬ ಬಾಸ್ ಯಾರು, ಮತ್ತು ಆ ರಾಶಿಗೆ ಬರತಕ್ಕಂಥ ನಕ್ಷತ್ರಗಳೇನು, ಆ ನಕ್ಷತ್ರಕ್ಕೆ ಬರತಕ್ಕಂಥ ಗುಣಗಳೇನು ಅನ್ನೋದು, ಮತ್ತು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳೇನು ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ನನ್ನದೇ ಆದಂಥ ಅನುಭವದ ಮೇಲೆ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ಈ ದ್ವಾದಶ ರಾಶಿ 12 ರಾಶಿಗಳಲ್ಲಿ 10ನೇ ಮನೆಯಲ್ಲಿ ಮಕರ ರಾಶಿ ಅಂತ ಕರೀತಾರೆ. ಆ ಮಕರ ರಾಶಿ ಒಂದು ವಿಶೇಷವಾದಂಥ ರಾಶಿ. ಈಗ ಮಂಗಳ, ಬುಧ, ಗುರು, ಶುಕ್ರ ಇವರಿಗೆ 2 ಹೌಸ್ಗಳಿರ್ತವೆ, 2 ಮನೆಗಳಿರುತ್ತೆ. ಹಾಗೆ ಈ ಶನಿಗೂ ಕೂಡ 2 ಮನೆಗಳಿರುತ್ತೆ. ಆ 2 ಮನೆಗಳೇ ಈ ಮಕರ ರಾಶಿ ಮತ್ತು ಕುಂಭರಾಶಿ ಅಂತ ಕರೀತಾರೆ. ಸೂರ್ಯ ಮತ್ತು ಚಂದ್ರಗೆ ಒಂದೇ ಮನೆ. ಈ 12 ರಾಶಿಗಳಲ್ಲಿ 1 ಡಜನ್ ಮನೆಗಳಲ್ಲಿ ಒಂದು ಚಂದ್ರನಿಗೆ, ಒಂದು ಸೂರ್ಯನಿಗೆ. ಕಟಕ ರಾಶಿ ಚಂದ್ರ, ಸಿಂಹ ರಾಶಿಗೆ ಸೂರ್ಯ ಅಂತ ಹೇಳ್ತೀವಿ. ಇನ್ನು ಉಳಿದಿದೆಲ್ಲ ಮಂಗಳ, ಬುಧ, ಗುರು, ಶುಕ್ರ, ಶನಿಗಳಿಗೆ 2 ಮನೆಗಳನ್ನು ನಮ್ಮ ಆಸ್ಟ್ರಾಲಜಿನಲ್ಲಿ, ಅಂದರೆ ಈ ಬ್ರಹ್ಮಾಂಡದಲ್ಲಿ, ಆ ಒಂದು ಬ್ರಹ್ಮಾಂಡವನ್ನು 365 ಡಿಗ್ರಿನ ಮಾಡಿ 12 ಭಾಗ ಮಾಡಿದಾಗ ಈ 2 ಮನೆ ಶನಿಗೆ ಬರುತ್ತೆ ಅಂತ ಹೇಳ್ತಾರೆ. 10ನೇ ಮನೆ ಮತ್ತು 11ನೇ ಮನೆ ರಾಶಿ ಚಕ್ರದಲ್ಲಿ ಶನಿಯ ವಾಸಸ್ಥಳ, ಶನಿಯ ಒಂದು ಮನೆ. ಮಕರ ರಾಶಿ ವಿಶೇಷವಾಗಿ ಈ 12 ರಾಶಿಗಳಲ್ಲಿ ಬಹಳ ಭಯ ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದು, ದುಃಖನೂ ಕೊಡುವಂಥದ್ದು, ಹಾಸ್ಯವನ್ನು ಮಾಡುವಂಥ ಒಂದು ವಿಶೇಷವಾದಂಥ ರಾಶಿ ಈ ಮಕರ ರಾಶಿ. ಮಕರ ರಾಶಿಯಲ್ಲಿ ಏನಂದರೆ ಅದರ ಮನೆ ಬಹಳ ವಿಶಾಲವಾದಂಥ ಮನೆಯಂತೆ. ಆ ಮನೆಯಲ್ಲಿ ಯಾವಾಗಲೂ ಭೂಮಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತುಂಬಿಡುವಂಥ ಒಂದು ವಾಸ್ತು. ಅದು ಯಾವಾಗಲೂ ದಕ್ಷಿಣಕ್ಕೆ ಮುಖ ಮಾಡಿರುತ್ತಂತೆ ಆ ಮನೆಯ ಮೇನ್ ಡೋರ್, ಆ ರಾಶಿದು. ಅದರಿಂದ ಮಕರ ರಾಶಿ ಯಾವಾಗಲೂ ದಕ್ಷಿಣಕ್ಕೆ ಮುಖ ಮಾಡಿರುತ್ತೆ. ಅದರಲ್ಲಿ ಬೆಂಕಿ ಇಲ್ಲ, ನೀರಿಲ್ಲ, ಆದರೆ ಭೂಮಿಗೆ ಸಂಬಂಧಪಟ್ಟಂಥದ್ದು ಮಾಂಸ, ಮೂಳೆ, ಕೂದಲು, ಉಗುರು, ಹಲ್ಲು, ಮತ್ತು ನಮ್ಮ ಶರೀರದಲ್ಲಿ ಬರತಕ್ಕಂಥ ಯಾವುದಾದ್ರು ಗಟ್ಟಿ ಪದಾರ್ಥಗಳೇನಿದೆಯೋ ಅದನ್ನೆಲ್ಲ ಮಕರ ರಾಶಿಯಲ್ಲಿ ನಾವು ನೋಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಮಕರ ರಾಶಿಯಲ್ಲಿ ಭೂತತ್ವ ಅಂತ ಹೇಳ್ತಾರೆ. ಮಕರ ರಾಶಿಗೆ ಚಿತ್ರವರ್ಣ ಅಂತ ಕರೀತಾರೆ. ಚಿತ್ರವರ್ಣ ಅಂದರೆ ಅತಿ ಕಪ್ಪು ಇಲ್ಲ, ಅತಿ ಬೆಳಗೂ ಇಲ್ಲ, ಅತಿ ಕೆಂಪು ಇಲ್ಲ, ಹೀಗೆ ಎಲ್ಲ ಕಲರ್ ಮಿಕ್ಸ್ ಮಾಡಿರುವಂಥ ಬಣ್ಣನ ಆ ಮನೆಗೆ ಬಳದಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಮಕರ ರಾಶಿ ಚಿತ್ರವರ್ಣ ಅಂತ ಕರೀತಾರೆ. ಈ ರಾಶಿಯಲ್ಲಿ ಯಾರು ಹುಡ್ತಾರೋ ಅವರಿಗೆ ಆ ರಾಶಿ ಇರತಕ್ಕಂಥ ಗುಣಗಳು ಬರುತ್ತೆ. ಯಾಕೆಂದರೆ ಮಕರ ರಾಶಿನಲ್ಲಿ ತಮೋಗುಣ ಜಾಸ್ತಿ. ತಮೋಗುಣ ಅಂದ್ರೇನು? ಆಲಸ್ಯ, ಸೋಮಾರಿತನ, ನಾಳೆ ಮಾಡೋಣ, ನಾಳಿದ್ದು ನೋಡೋಣ, ನಾಳೆ ಕೊಟ್ಟರಾಯಿತು, ನಾಳೆ ಅಟೆಂಡರ್ ಆದಾಯಿತು, ನಾಳೆ ತೊಗೊಂಬಂದ್ರಾಯಿತು, ಹೀಗೆ ನಾಳೆ ಅನ್ನೋದು ಪೋಸ್ಟ್ಪೋನ್ಮೆಂಟ್ ನೇಚರ್ ಈ ಮನೇಲಿ ಜಾಸ್ತಿ ಇದೆಯಂತೆ. ಅದರಿಂದ ಮಕರ ರಾಶಿಗೆ ಈ ಒಂದು ರಾಶಿನಲ್ಲಿ ಯಾವ ಕೆಲಸ ಪಟ್ಟಂತ ಆಗೋದಿಲ್ಲ, ಸ್ವಲ್ಪ ಮುಂದೂಡ್ತಾ ಇರ್ತದೆ, ಪೋಸ್ಟ್ಪೋನ್ಮೆಂಟ್ಸ್ ಆಗ್ತಾ ಇರ್ತದೆ. ಆ ಪೋಸ್ಟ್ಪೋನ್ಮೆಂಟ್ ಅನ್ನೋದಕ್ಕೆ ಈ ತಮೋಗುಣದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ತುಂಬ ಮೊಂಡುತನ, ಹಠವಾದಿ, ಹೇಳಿದ್ದೇ ಆಗಬೇಕು, ಆ ಥರದ ನೇಚರ್ ಈ ಮನೆಗೆ, ಈ ವಾಸ್ತುಗೆ. ಮತ್ತು ಅಷ್ಟೇ ಕಪಟಗಳು, ಅಂದರೆ ಕ್ರಿಮಿನಲ್ ಮೈಂಡ್ಸ್, ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಕದೀತಾರೆ. ಮತ್ತು ವಿಶೇಷವಾಗಿ ಈ ರಾಶಿಯಲ್ಲಿ ಏನಪ್ಪ ಅಂತಂದರೆ ಎಲ್ಲೋ ಒಂದು ಕಡೆ ಧರ್ಮ ಪಾಲನೆ ಮಾಡೋ ಒಂದು ಕೂಡ ಸಿಂಪ್ಟಮ್ ಈ ರಾಶಿಲಿರುತ್ತೆ. ಆದ್ದರಿಂದ ಈ ಸ್ವಭಾವ ರಾಶಿನ ನಾನು ಏನು ಹಿಡಿದು ತಮೋಗುಣದ್ದು ಅದೆಲ್ಲ ಯಾರು ಈ ರಾಶಿಯಲ್ಲಿ ಹುಡ್ತಾರೋ ಅಥವಾ ಮಕರ ಲಗ್ನದಲ್ಲಿ ಯಾರು ಹುಡ್ತಾರೋ ಅವ್ರಿಗೆ ಗುಣ ಬಂದುಬಿಡುತ್ತೆ. ಇದು ಮಕರ ರಾಶಿದು ಒಂದು ವಿಶೇಷತೆ. ಈ ಮಕರ ರಾಶಿಗೆ ಓನರ್ ಯಾರಪ್ಪ ಅಂತ ಅಂದಾಗ ಶನಿ ಗ್ರಹ, ಸ್ಯಾಟರ್ನ್ ಅಂತ ಕರೀತಾರೆ. ಯಾವಾಗ ಈ ಮನೆಗೆ ಶನಿ ಅಧಿಪತಿ ಆದ್ನೋ, ಈ ಮನೆ ಮಾಲೀಕ ಆದ್ನೋ, ಆ ಶನಿ ಇರತಕ್ಕಂಥ ಗುಣಗಳು ಈ ರಾಶಿಗಳ ಜೊತೆ ಸೇರ್ಕೊಂಡ್ಬಿಡುತ್ತೆ. ಮನೆಗೆ ಯಜಮಾನ ತನಗೆ ಹೇಗೆ ಅವನ ಟೇಸ್ಟ್ ತಕ್ಕಂತೆ, ಅವನ ಆಸೆ ತಕ್ಕಂತೆ ಒಂದು ಸೈಟ್ ತಗೊಂಡು ಮನೆ ಕಟ್ಟಿಸ್ತಾನೋ, ಹಾಗೆ ಈ ರಾಶಿಗೆ ಓನರ್ ಆಗಿರೋದ್ರಿಂದ ಶನಿ ತನ್ನ ಗುಣ ನಡತೆಗಳನ್ನು ಈ ರಾಶಿಯಲ್ಲೂ ಇಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಶನಿ ನೀಲವರ್ಣ ಅಂತ ಹೇಳ್ತಾರೆ. ಮೈಯೆಲ್ಲ ನೀಲಿ ಬಣ್ಣ ಅಂತದೆ. ನೀಲಿ ಬಣ್ಣ ಯಾಕಂದರೆ ಈ ಒಂದು ಹಾವು ಕಚ್ಚಿಬಿಟ್ರೆ ಹೇಗೆ ಮನುಷ್ಯನಿಗೆ ನೀಲಿ ಕಲರ್ ಬರುತ್ತದೋ ಅವನು ಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದಾಗ, ಹಾಗೆ ಈ ಶರೀರ ಬಣ್ಣದಲ್ಲಿ ಇರ್ತಂತೆ.
ಕಣ್ಣೆಲ್ಲ ನಸುಗೆಂಪು, ಗುಂಗುರು ಕೂದಲು, ಕುರುಚಲು ಕೂದಲು, ಎಲ್ಲೆಲ್ಲೋ ಗುಂಗುರು ಇರುತ್ತೆ, ಉದ್ದುದ್ದಕ್ಕಿರುತ್ತೆ, ಹಿಂಗೆ ಬಗ್ಗಿರುತ್ತೆ ಕೂದಲು, ಒಂದೊಂದು ಕಡೆ ಸ್ಟ್ರೈಟಾಗಿ ನಿಂತಿರುತ್ತೆ. ಇದು ಶನಿಯ ಗ್ರಹದ ಕೂದಲಿನ ಲಕ್ಷಣ. ಈ ರಾಶಿ ನೋಡೋರ್ಗೂ ಅದೇ ಥರ ಕೂದಲು ಇರುತ್ತೆ, ಅರ್ಧಂಬರ್ಧ ಕೂದಲು, ಸ್ವಲ್ಪ ವರ್ಷ ಕೂದಲು ಗುಂಗುರು ಇರುತ್ತೆ, ಆಮೇಲೆ ಕೂದಲೆಲ್ಲ ನೆಟ್ಕ ಆಗಿಬಿಡುತ್ತೆ 20-30 ವರ್ಷಕ್ಕೆ ಹೋದ್ಮೇಲೆ, ಅಥವಾ ಹೋಗ್ತಾ ಹೋಗ್ತಾ ಕೂದಲೇ ಉದುರೋಗ್ಬಿಡುತ್ತೆ. ಹೀಗೆ ಈ ಒಂದು ವಿಶೇಷತೆ. ಸ್ವಲ್ಪ ಹಲ್ಲಲ್ಲಿ ಏರುಪೇರು ಇರುತ್ತೆ ಈ ರಾಶಿಯಲ್ಲಿ ಹುಟ್ಟಿದವರು, ಯಾಕೆಂದರೆ ಶನಿಗೆ ಹಲ್ಲಲ್ಲಿ ಏರುಪೇರು ಇದೆಯಂತೆ. ಕೋರೆ ಹಲ್ಲುಗಳ ಥರ ಇರುತ್ತೆ, ಕುರುಚಲು ಗಡ್ಡ, ಸರಿಯಾಗಿ ಒಂದೇ ಥರ ಗಡ್ಡ ಇರೋದಿಲ್ಲ, ಅಲ್ಲಲ್ಲೆಲ್ಲ ಪ್ಯಾಚಸ್ ಆಗ್ತಂಗೆ ಇರುತ್ತೆ. ಕುರುಚಲ ಗಡ್ಡ ಶನಿದು. ಮತ್ತು ದೃಢಕಾಯವಾದ ಶರೀರ, ದೀರ್ಘ ಶರೀರ, ಭಾಳ ಎತ್ತರವಾಗಿರೋಂಥವನು. ಮತ್ತು ಅಂಥ ಹೇಳ್ಕೊಳ್ಳೋಂಥ ಸ್ಟೈಲಿಶ್ ಪರ್ಸನ್ ಎಲ್ಲ ಶನಿಗ್ರಹ. ಗಲೀಜು ಜಾಗದಲ್ಲಿ ವಾಸ ಮಾಡೋವಂಥವ್ರು, ಒಳ್ಳೆ ಸ್ಟ್ಯಾಂಡರ್ಡಾಗಿ ಮಂಚ ಬೇಕು, AC ಬೇಕು, ಕಾರ್ ಬೇಕು ಅನ್ನೋ ಒಂದು ಶೋಕಿ ಶನಿಗ್ರಹದಲ್ಲಿಲ್ಲ. ಅದರಿಂದ ಯಾವಾಗಲೂ ಹಳೇ ಬಟ್ಟೆನೇ ಹಾಕೊಳ್ತಾರಂತೆ ಶನಿಗ್ರಹ. ಆದ್ದರಿಂದ ಈ ರಾಶಿಯಲ್ಲಿ ಯಾರು ಇಡ್ತಾರೋ ಅವರಿಗೆ ಹಳೆ ಬಟ್ಟೆ ಕಂಡ್ರೆ ಭಾಳ ಇಷ್ಟ. ಹೊಸ ತರ್ತಾರೆ, ಬೀರಲ್ಲೇ ಇಟ್ಟಿರ್ತಾರೆ, ಹಾಕೊಳ್ಳೋದಿಲ್ಲ. ಹೊಸ ಎಲ್ಲ ಪರ್ಚೇಸ್ ಮಾಡಿ ಇಡ್ತಾರೆ, ಹಾಕೊಳ್ಳೋದು. ಆದರೆ ಹಳೆದನ್ನೇ ಒಗೆದು ಹಾಕೊಳ್ತಾರೆ. ಹಳೆ ಬಟ್ಟೆ ಅಂದರೆ ಭಾಳ ಇಷ್ಟ, ಹಳೆ ಚಪ್ಪಲಿ ಅಂದರೆ ಭಾಳ ಇಷ್ಟ. ಈ ರಾಶಿಯಲ್ಲಿ ಹುಡ್ತವ್ರಿಗೆ ಯಾರೂ ಚಪ್ಪಲಿ ಕದಿಯೋದಿಲ್ಲ, ಚಪ್ಪಲಿ ಕದಿಯೋಕ್ಕೂ ಮನಸ್ಸು ಬರೋಲ್ಲ ಕಳ್ಳನಿಗೆ. ಅಷ್ಟು ಒಂದು ವಿಶೇಷತೆ ಈ ರಾಶಿಲಿ, ಯಾಕೆಂದರೆ ಶನಿ. ಅದರಿಂದ ಶನಿ ಯಾಲೆಲ್ಲ ವಾಸ ಮಾಡ್ತಾರೆ ಅಂತಂದರೆ ತಿಪ್ಪೆಗುಂಡಿ, ಗಲೀಜಿರೋ ಸ್ಥಳ, ಕಾರಾಗೃಹ ಅಂದರೆ ಜೈಲು, ಪೊಲೀಸ್ ಸ್ಟೇಷನ್ನು, ಕೋರ್ಟಿನ ಸಭಾಂಗಣದ ಹಿಂಭಾಗ. ಸಭಾಂಗಣದಲ್ಲಿ ಇಂದ್ರ ದೇವತೆ ವಾಸ ಮಾಡಿದ್ರೆ ಸಭಾಂಗಣ ಸುತ್ತಮುತ್ತ ಹಿಂಭಾಗದಲ್ಲಿ, ಮುಂಭಾಗದಲ್ಲೆಲ್ಲ ಶನಿ ವಾಸ ಮಾಡ್ತಾರಂತೆ. ಶನಿ ವೈರಾಗ್ಯಕಾರಕ, ಚಿಂತಾಕಾರಕ. ಹೀಗಾಗಿ ಶನಿ ಈ ರೀತಿ ಎಲ್ಲ ಕಡೆ ವಾಸ ಮಾಡೋದು. ಗುಡ್ಡ ಬೆಟ್ಟಗಾಡುಗಳಲ್ಲಿ ವನಚಾರಿಯಾಗಿ ಅಲಿತಾರಂತೆ. ಏಕಾಂಗಿ ವಾಸ ಶನಿ. ಏಕಾಂಗಿ ಅಂದರೆ ತಾನೇ ಒಂಟಿಯಾಗಿ ವಾಸ ಮಾಡಿದ್ರೆ ಮಾತ್ರ ಅವ್ರಿಗೆ ಒಳ್ಳೇದು ಅನಿಸುತ್ತೆ. ಒಂಟಿಯಾಗಿ ಕೆಲಸ ಮಾಡೋದು ಅಂದರೆ ಭಾಳ ಇಷ್ಟ ಅವ್ರಿಗೆ. ಗ್ರೂಪಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಬರೋದಿಲ್ಲ. ಅಕಸ್ಮಾತ್ ಗ್ರೂಪಲ್ಲಿ ಏನಾದ್ರು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ವೈಮನಸ್ಸು, ಪಾಲಿಟಿಕ್ಸು, ಅಸೂಯೆ, ಅವ್ರ ಮೇಲೆ ಇವ್ರ ಮೇಲೆ ಅಪವಾದ ಶುರು ಮಾಡಕ್ಕೆ ಬಿಡ್ತಾರೆ. ಅವ್ನು ಸರಿ ಇಲ್ಲ ರೀ, ಇವ್ನು ಸರಿ ಇಲ್ಲ ರೀ, ಇವ್ನು ಹೀಗೆ ಮಾಡಿಬಿಟ್ಟಾರಿ ಅಂತ. ಈ ಥರ ರಾಶಿ ಇರೋರು ಗುಂಪಲ್ಲಿ ಹೆಚ್ಚಿಗೆ ಕೆಲಸ ಮಾಡೋದು ಕಮ್ಮಿ. ಅದರಿಂದ ಇದೊಂದು ವಿಶೇಷತೆ ಆದಂಥ ಸ್ವಭಾವ ಈ ರಾಶಿ ಹುಟ್ಟಿದವರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ರಾಶಿ ಹುಟ್ಟಿದವ್ರಿಗೆ ರಾತ್ರಿ ಹೊತ್ತು ಬಲ ಜಾಸ್ತಿ. ರಾತ್ರಿ ಹೊತ್ತು ತುಂಬ ಕೆಲಸ ಮಾಡ್ತಾರೆ. ಹಗಲೊತ್ತು ಮಲಗೋದು, ಕೆಲಸನೇ ಮಾಡಲ್ಲ, ಯಾವುದಲ್ಲೂ ಇಂಟ್ರೆಸ್ಟ್ ತೋರಿಸಲ್ಲ. ಸೂರ್ಯ ಮುಳುಗ್ತಿದ್ದಾಗೆ ಭಾಳ ಆ್ಯಕ್ಟಿವ್ ಆಗಿಬಿಡ್ತಾರೆ. ಯಾವಾಗ ಈ ರಾಶಿಯಲ್ಲಿ ಸೂರ್ಯ ಮುಳುಗಿದ ತಕ್ಷಣ ಆ್ಯಕ್ಟಿವ್ ಆದರೂ ಬೆಳಗ್ಗೆ ಏನು ಕೆಲಸಗಳಾಗಿಲ್ಲೋ ರಾತ್ರಿ ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ. ಬೆಳಗ್ಗೆ ಓದೋಕ್ಕಾಗೋದು ರಾತ್ರಿ 1-2 ಗಂಟೆ ಕೂತ್ಕೊ ಓದ್ಬಿಟ್ಟು ಪಾಸ್ ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ಒಂಥರ ಛಲ ಜಾಸ್ತಿ, ಹಠ ಜಾಸ್ತಿ, ಕೋಪಿಷ್ಟ, ಶೀಘ್ರ ಕೋಪಿಗಳು, ನಿಷ್ಠುರ ರಾಶಿ. ಬೇಗ ನಿಷ್ಠುರ ಆಗಿಬಿಡ್ತಾರೆ ಈ ಮಕರ ರಾಶಿ. ಏಕೆಂದರೆ ಶನಿ ಗುಣ ಆಗಿದೆ. ಶನಿ ಯಾರನ್ನು ಕೆರೆ ಮಾಡಲ್ಲ, ನೀನಿಲ್ಲ ಅಂದರೆ ನೀನು ಇನ್ನೊಬ್ಬ ಅಂತಾರೆ. ಶನಿ ಸ್ವಾಭಾವಿಕ ನೋಡಿದಾಗ ಸೂರ್ಯದೇವನೇ ಕೇರ್ ಮಾಡಲ್ಲಂತೆ, ತನ್ನ ಸ್ವಂತ ತಂದೆನೇ ಕೇರ್ ಮಾಡೋದಿಲ್ಲ. ಆದ್ದರಿಂದ ಈ ಮಕರ ರಾಶಿಯಲ್ಲಿ ಹುಟ್ಟಿದವರು ಹೆಚ್ಚಿಗೆ ತಂದೆ ಸಂಪರ್ಕ ಕಮ್ಮಿ, ತಂದೆ ಜೊತೆ ಹೆಚ್ಚು ಒಡನಾಟ ಇರೋದಿಲ್ಲ, ತಂದೆಗೆ ತುಂಬ ದ್ವೇಷಿಸ್ತಾರೆ. ಆದ್ದರಿಂದ ಈ ರಾಶಿ ತತ್ವ ಯಾರಿಗಿದೆಯೋ ಮಕರ ರಾಶಿ, ಆ ರಾಶಿ ಜೊತೆಗೆ ಆ ಗ್ರಹ ಅದೇ ಆ ಮನೆ ಓನರು ಶನಿ, ಇವರಿಬ್ಬರು ಸೇರಿಕೊಂಡಾಗ ಅವ್ರಿಗೇನು ಮಾಡ್ತಾರೆ, ಆ ಒಂದು ರಾಶಿ ಹುಟ್ಟಿದಂಥವ್ರಿಗೆ ಆಗಾಗ ಆಯಾ ಗೋಚಾರ ದಶಾಭಕ್ತಿ ಬಂದಾಗ ಪೀಡಿಸ್ತಾರೆ. ಈ ಶನಿ ಒಂದೊಂದು ರಾಶಿಯಲ್ಲಿ 2.5 ವರ್ಷ ಕಾಲ ವಾಸ ಮಾಡ್ತಾರಂತೆ. ಈ 2.5 ವರ್ಷ ಕಾಲಕ್ಕೆ ಗೋಚಾರ ಕಾಲ ಅಂತ ಹೇಳ್ತಾರೆ. ಹೀಗೆ ಶನಿಯನ್ನು ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳೋಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೇನೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗಲೇ ಹೇಳ್ತಾ ಇದ್ದೆ, ಶನಿ ಒಂದು ರಾಶಿನಲ್ಲಿ ಗೋಚಾರ ಫಲವನ್ನು ಕೊಡಲಿಕ್ಕೆ 2.5 ವರ್ಷ ತಗೊಳ್ತಂತೆ. ಅದರಿಂದ ಪ್ರತಿಯೊಂದು ರಾಶಿಲೂ ಅವನು ಪ್ರವೇಶ ಮಾಡುವಾಗ ಗೋಚಾರ ಫಲದಲ್ಲಿ 2.5 ವರ್ಷ ಇರ್ತಾರೆ. ದಶಾಕಾಲ 19 ವರ್ಷ ಇರ್ತಾರೆ. ಅದರಿಂದ ಒಂದೊಂದು ರಾಶಿಗೆ ಶನಿ ಒಳಗೋಗಿ ಕೂತ್ಬಿಟ್ಟ ಅಂದರೆ 19 ವರ್ಷ ಭಾಳ ಒಳ್ಳೆಯದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಸಂತೋಷನೂ ಕೊಡ್ತಾರೆ, ದುಃಖನೂ ಕೊಡ್ತಾರೆ. ಅದರಿಂದ ನನ್ನ ಅಭಿಪ್ರಾಯದ ಪ್ರಕಾರ ಪ್ರತಿಯೊಬ್ಬರಿಗೂ ಶನಿ ಪ್ರವೇಶ ಆಗಬೇಕು. ಅದರಲ್ಲಂತೂ ದುರಾಂಕಾರ, ಗರ್ವ, ಕೋಪ, ಅಸೂಯೆ, ಮದ,
ಹೊಟ್ಟೆ ಕಿಚ್ಚು ಈ ಥರದಲ್ಲಿ ಯಾರು ಜೀವನ ನಡೆಸ್ತಾರೋ ಆ ಸಮಯದಲ್ಲಿ 1-2.5 ವರ್ಷ ಕಾಲ ಗೋಚಾರ ಫಲ ಅಂಥವ್ರ ಮನೇಲೋ ಕೂತ್ಬಿಟ್ಟ ಅಂತಂದರೆ ಊಟ ಮಾಡೋಕ್ಕೆ ದುಡ್ಡಿರೋದಿಲ್ಲ, ಬಟ್ಟೆ ಹಾಕೊಳ್ಳೋಕ್ಕೆ ದುಡ್ಡಿರೋದಿಲ್ಲ, ವಾಸ ಮಾಡೋ ಸ್ಥಳದಲ್ಲೂ ಕೂಡ ಅವ್ರಿಗೆ ನೆಮ್ಮದಿ ಸಿಗೋದಿಲ್ಲ. ಮಲಗಿದ್ರೆ ನಿದ್ದೆ ಬರಲ್ಲ, ಎಚ್ಚರಾಗಿದ್ದರೆ ನಿದ್ದೆ ಬರುತ್ತೆ, ಮಲಗ್ತೀನಿ ಹೋಗ್ತಾನೆ ನಿದ್ದೆ ಬರೋದಿಲ್ಲ, ಕೂತ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಕೂರೋಕ್ಕಾಗಲ್ಲ, ಒಂದು ಸ್ಥಳದಲ್ಲಿ ಇರೋಕ್ಕಾಗೋದಿಲ್ಲ, ಚಂಚಲ. ಯಾಕಂದರೆ ಶನಿ ಸಂಚಾರ ಗ್ರಹ, ಚಂಚಲವಾದಂಥ ಮನಸ್ಸುಳ್ಳವಂಥದ್ದು. ಹೀಗೆ ಮಾಡಿಬಿಡ್ತಾರೆ 2.5 ವರ್ಷ ತನಕ. ಆ ಒಂದು ಪೀರಿಯಡ್ 2.5 ವರ್ಷ ತನಕ ಅವನು ಜಪ ತಪ ಒಳ್ಳೆಯ ಸಹವಾಸನ ಎದ್ಬಿಟ್ರೆ ಶನಿ ಶಾಂತಿ ಆಗ್ತಿರ್ತದೆ. ಒಂದು ಈ ದಶಾಕಾಲದಲ್ಲಿ ನಡೆಯುವಾಗ 19 ವರ್ಷ ನಡೆದ್ಬಿಟ್ರೆ, ಅದರಲ್ಲಂತೂ ಮಕರ ಲಗ್ನದಲ್ಲೇ ಹುಟ್ಟುಬಿಟ್ರೆ, ಮಕರ ಲಗ್ನದಲ್ಲಿ ಏನಾಗುತ್ತೆ ಅಂತಂದರೆ ಭಾಳ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಹುಡ್ತಾರೆ, ಒಳ್ಳೆ ವೇದ ಓದ್ತಾರೆ, ಸ್ಕಾಲರ್ಸ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಒಂದೇ ಮಾತಲ್ಲಿ ಹೇಳಿದರೆ ಒಳ್ಳೆ ಸ್ಕಾಲರ್ಸ್ ಆಗ್ತಾರೆ. ಕೆಲವರಿಗೆ ಮಕರ ಲಗ್ನದಲ್ಲಿ ಹುಟ್ಟಿದವರು MP MLA ಎಲ್ಲ ಆಗಿದ್ದಾರೆ, ಅಂದರೆ ರಾಜಯೋಗ ಸಿಗುತ್ತೆ ಕೆಲವರಿಗೆ. ಒಂದು ಸಡನ್ನಾಗಿ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಒಂದು 6 ತಿಂಗಳಿಗೆ ರಿಸೈನ್ ಮಾಡಿಬಿಡ್ತಾರೆ. ಹಿಂಗೆ ಕೊಟ್ಬಿಟ್ಟು ಹಂಗೆ ವಾಪಸ್ ತೊಗೊಂಡ್ಬಿಡ್ತಾರೆ ಶನಿ. ಆ ರೀತಿ ಯಾವುದನ್ನು ಕೂಡ ಪರ್ಮನೆಂಟಾಗಿ ಅನುಭವಿಸೋಕೆ ಬಿಡೋದಿಲ್ಲ. ಆ ಒಂದು ವಿಶೇಷತೆ ಈ ಶನಿ ಗ್ರಹದಲ್ಲಿ. ಆದರೆ ಬೇರೆ ಗ್ರಹದಲ್ಲಿ ಹಾಗಿಲ್ಲ, ಕೊಟ್ಟೇ ಬಿಡ್ತಾರೆ, ಕೊಡಲಿಲ್ಲ ಅಂದರೆ ಕೊಡೋದೇ ಇಲ್ಲ. ಇವರು ಕೊಟ್ಟುಬಿಟ್ಟು ಟೆಸ್ಟ್ ಮಾಡಿ ವಾಪಸ್ ತಗೊಳ್ತಾರೆ. ಆ ಒಂದು ಮಂತ್ರಿ ಪದವಿ, MLA MP ಆ್ಯಕ್ಟರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸ್ತಾರೆ, ನೆಕ್ಸ್ಟ್ 2ನೇ ಸಿನಿಮಾಗೆ ಬರೋದೇ ಇಲ್ಲ, ಕಾಲ್ ಶೀಟೇ ಸಿಗೋದಿಲ್ಲ. 1-2 ಕಚೇರಿ ಮಾಡಿಸ್ತಾರೆ ಸಂಗೀತ ವಿದ್ವಾಂಸಕಲ್ಲಿ, 1-2 ಕಚೇರಿ ಮಾಡ್ತಾರೆ, ನೆಕ್ಸ್ಟ್ ಕಾಲ್ ಶೀಟೇ ಸಿಗೋದಿಲ್ಲ. ಅಥವಾ ಒಂದು ಒಳ್ಳೆ ಪೋಸ್ಟ್ಗೆ ಹೋಗ್ತಾರೆ, ಒಂದು 6 ತಿಂಗಳು ಕೆಲಸ ಮಾಡ್ತಾರೆ, ಮತ್ತೆ ರಿಸೈನ್ ಮಾಡಿಸ್ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ. ಅಲ್ಲೂ ಒಂದು 6 ತಿಂಗಳು ಕೆಲಸ ಮಾಡ್ತಾರೆ, ಈ ಬಾಸ್ ಸರಿ ಇಲ್ಲ, ಇಲ್ಲಿ ಏನು ಪ್ರಯೋಜನ ಇಲ್ಲ, ನಂಗೆ ಇಲ್ಲಿ ಏಳಿಗೆ ಇಲ್ಲ, ನಾನು ಏನು ಉದ್ಧಾರ ಆಗೋಕ್ಕಾಗ್ತಿಲ್ಲ, ನನ್ನ ಕ್ಯಾರಿಯರ್ ಗ್ರೋತ್ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ರಿಸೈನ್ ಮಾಡಿಬಿಡ್ತಾರೆ. ಹಾಗೆ ಇವರು ಸೀಮಿತವಾಗಿ ಮನೇಲೂ ಅಪ್ಪ ಅಮ್ಮನ ಜೊತೆ ಬಂಧು ಬಳಗ ಜೊತೆ ಕೂಡ ಮಿಂಗಲ್ ಆಗಲ್ಲ. ಉದ್ಯೋಗದ ಕ್ಷೇತ್ರದಲ್ಲಿ ನೋಡಿದಾಗಲೂ ಕೂಡ ಅವರು ಸ್ವಾಭಾವಿಕ ಬದಲಾವಣೆ ಆಗ್ತಿರ್ತಾರೆ. ಯಾಕಂದರೆ ಗ್ರಹ ನೇಚರೇ ಹಾಗೆ. ಆದ್ದರಿಂದ ಆದರೂ ಕೂಡ ಎಲ್ಲೋ ಒಂದು ಕಡೆ ಶನಿನ ನಾವು ಆರಾಧ್ಯ ಮಾಡಿದ್ದೇ ಆದರೆ ಭಾಳ ಚೆನ್ನಾಗಿ ನಮ್ಮನ್ನು ಸಾಕ್ಬಿಡ್ತಾರೆ. ಆದರೆ ಆ ಒಂದು ಕಲೆ ಗೊತ್ತಿರಬೇಕು, ಆ ಒಂದು ಆರ್ಟ್, ಆ ಒಂದು ಟೆಕ್ನಿಕನ್ನು ಗೊತ್ತಿದ್ದೇ ಆದರೆ ಅವನ್ನ ಶನಿಯನ್ನು ಭಾಳ ಕ್ಲೋಸ್ ಮಾಡ್ಕೋಬೋದು. ಎಷ್ಟೋ ಜಾತಕದಲ್ಲಿ 7.5 ವರ್ಷ ಶನಿ ನಡೀತಾ ಇದ್ರು ಕೂಡ ಚೆನ್ನಾಗೇ ಇದ್ದಾರೆ, ಒಂದು ಕಾಯಿಲೆ ಬಂದಿಲ್ಲ, ಒಂದು ನಷ್ಟ ಆಗಿಲ್ಲ, ಮನೆ ಕಳ್ಕೊಂಡಿಲ್ಲ, ಸೈಟ್ ಕಳ್ಕೊಂಡಿಲ್ಲ, ಕಾರ್ ಕಳ್ಕೊಂಡಿಲ್ಲ, ಮನೇಲಿ ಯಾವುದೇ ರೀತಿ ಸಾವುಗಳಾಗಿಲ್ಲ. ಕಾರಣ ನಿರಂತರವಾದಂಥ ಸೇವೆ ಸೇವೆ ಸೇವೆ. ಶನಿಗೆ ಸೇವೆ ಮಾಡೋದಂದ್ರೆ ಬಹಳ ಇಷ್ಟ, ಯಾಕೆಂದರೆ ಸೇವೆಕಾರಕ. ಹೀಗಾಗಿ ಯಾವಾಗ ಅವನು ತನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೀವೋ ನಮಗೆ ದಾಸನ ಆಗಿಬಿಡ್ತಾರೆ ಶನಿ. ನಾವು ಅವನು ನೆಗ್ಲೆಕ್ಟ್ ಮಾಡಿಬಿಟ್ವಿ ಅಂದರೆ ಏನೋ ಬಿಡೋ ಅಂತಂದರೆ ಬಂದು ಕೂತ ಅಂದರೆ ಮುಗಿದೋಯ್ತು. ಹೀಗೆ 19 ವರ್ಷ ತನಕ ಆಟ ಆಡಿಸ್ತಾರೆ. ಕೆಲವು ರಾಶಿಯಲ್ಲಿ 2.5 ಗೋಚಾರ ಫಲ ಬಂದಾಗ 2 ದಿನ ಸಾಕು ಶನಿ ಜಾತಕಕ್ಕೆ ಬಂದರೆ ಇಡೀ ಜಾತಕನೇ ಅಲ್ಲಾಡಾಗ್ಬಿಡುತ್ತೆ. ಅಂಥದ್ದು 2.5 ವರ್ಷ ತಳ್ಳೋದು ಭಾಳ ಕಷ್ಟ. ಅದು 19 ವರ್ಷ 7 ವರ್ಷ ಸಾಡೆ ಸಾರ್ ಶನಿ, ಪಂಚಮದಲ್ಲಿ ಶನಿ, ಅಷ್ಟಮ ಶನಿ ಅಂತ ಏನಾದ್ರು ಬಂದುಬಿಟ್ಟ ಅಂದರೆ ಅವನು ಸಾಕಪ್ಪ ಈ ಜಗತ್ತು ಅನಿಸ್ಬಿಡುತ್ತೆ. ಆದರೆ ಪ್ರಾರಂಭದಲ್ಲಿ ಶನಿ ತುಂಬ ಒಳ್ಳೇದು ಮಾಡ್ತಾರೆ, ಬಿಟ್ಟು ಹೋಗುವಾಗ ಒಳ್ಳೇದು ಮಾಡ್ತಾರೆ. ಈ ಪ್ರಾರಂಭ ಮತ್ತು ಅಂತ್ಯದಲ್ಲಿ ಮಧ್ಯದಲ್ಲಿ ಇದೆಲ್ಲ ಆ ಕಾಲ ಯಾವ ಶತ್ರುಗೂ ಬೇಡ, ಯಾವ ದೇವ್ರಿಗೂ ಬೇಡ, ಅಷ್ಟು ಹಿಂಸೆ ಕೊಡ್ತಾರೆ ಈ ಶನಿ. ಆದ್ದರಿಂದ ಮಕರ ಕುಂಭ ರಾಶಿಗೆ ಶನಿ ಅಧಿಪತಿ ಆದ್ದರಿಂದ ನಾವು ಅವನಿಗೆ ದಾಸನ ಆಗಿಬಿಟ್ರೆ ಅದೆಂಥದೇ ಇರಲಿ ಜಾತಕ ಚೇಂಜ್ ಆಗಿಬಿಡುತ್ತೆ. ಹಾಗಾದರೆ ಶನಿನ ನಾವು ಭಾಳ ಅಟ್ರಾಕ್ಟ್ ಮಾಡ್ಕೊಂಬಂದ್ರೆ ಶನಿ ಬಾಸ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಶನಿಗೆ ಬಾಸ್ ಯಾರು? ಬ್ರಹ್ಮದೇವ. ಅದರಿಂದ ಬ್ರಹ್ಮನ ಚೆನ್ನಾಗಿ ನಾವು ಪೂಜೆ ಮಾಡ್ತಿದ್ರೆ ಶನಿ ಸುಖವಾಗಿ ಕೊಡ್ತಾನೆ ಅಂತ ಹೇಳ್ತಾರೆ. ಶನಿ ಒಂದೇ ದೇವರಿಗೆ ಪೂಜೆ ಮಾಡೋದು ಬ್ರಹ್ಮ, ಇನ್ಯಾವ ದೇವ್ರಿಗೂ ಈಶ್ವರಿಗೂ ಎದುರು ಅಲ್ಲ, ಮತ್ತು ಶಿವನಿಗೂ ವಿಷ್ಣುಗೂ ಕೂಡ ಎದುರೋದಿಲ್ಲ. ಇನ್ನು ಎಲ್ಲ ದೇವಾನುದೇವತೆಗಳು ಅವನ್ನ ಕೇರ್ ಮಾಡೋದಿಲ್ಲ. ಶನಿ ಸ್ವಂತ ತಂದೆ ಸೂರ್ಯನು ಕೇರ್ ಮಾಡೋದಿಲ್ಲ. ಹಾಗಿದ್ಮೇಲೆ ಶನಿ ಯಾರಿಗೆ ಅಧೀನನಾಗ್ತಾನೆ ಅಂದರೆ ಬ್ರಹ್ಮದೇವರಿಗೆ. ಅದರಿಂದ ನಾವು ಬ್ರಹ್ಮನನ್ನು ಪೂಜೆ ಮಾಡ್ತಿದ್ರೆ ಆಯಾ ಕಾಲದಲ್ಲಿ ಬರತಂಥ ಆಕ್ಸಿಡೆಂಟ್ಸು, ರೋಗಬಾಧೆ, ನಷ್ಟ, ಹಾನಿ, ದುಃಖ, ನೋವುಗಳನ್ನು ಬ್ರಹ್ಮನ ಮುಖಾಂತರ ಇದನ್ನು ನಿವಾರಣೆ ಮಾಡ್ಕೋಬೋದು ಅಂತೇಳಿ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸೀಕ್ರೆಟ್ ಹೇಳಿದರೆ ಶನಿಯನ್ನೇ ಹೇಗೆ ಹೋಲಿಸ್ಕೋಬೇಕು ಅಂತ. ಹಾಗಾದರೆ ಶನಿ ಯಾವಾಗ ನಮ್ಗೆ ಪ್ರಾರಂಭ ಆಗ್ತಾನೆ, ಶನಿ ಬಂದಾಗ ನಾವು ಹೆಂಗೆ ಆಡ್ತೀವಿ ಅನ್ನೋದಕ್ಕೆ ಒಂದು ಲಕ್ಷಣ ನಾನು ಕಂಡಂಥ ಅನುಭವ ಹೇಳ್ತೀನಿ. ಯಾವಾಗ ಶನಿ ನಮ್ಮ ಆವನೆ ಆಯಿತು, ಬರೀ ಸುಳ್ಳು ಹೇಳ್ತೀವಿ ನಾವು. ಅವ್ನು ಸುಳ್ಳು ಹೇಳ್ತೀನಿ ಅಂದರೆ ಅವ್ನು ಶನಿ ಆಟ ಆಡಿಸ್ತಿದ್ದಾನೆ ಅಂತ. ಆಮೇಲೆ ಮನಸ್ಸಲ್ಲಿ ಚಂಚತೆ, ನಾಳೆ ಬೆಳಗ್ಗೆ ಬರ್ತೀನಿ 9 ಗಂಟೆ ಅಂತಲೇ ಬರೋದೇ ಇಲ್ಲ, ನಾಳಿದ್ದು ಹೋಗೋಣ ಅಂತಲೇ ಹೋಗೋದಿಲ್ಲ, ಇವತ್ತು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾನೆ ಮಾತಾಡೋದಿಲ್ಲ. ಮಾತ್ರ ಅವನ ಜೀವನದಲ್ಲಿ ಯಾವುದೂ ಎಂಗೇಜ್ಮೆಂಟ್ ಇರಲ್ಲ, ಹೇಳ್ತಾನೆ, ಹೇಳೋ ಸಮಯಕ್ಕೆ ಅವನು ಹೋಗೋಕ್ಕಾಗಲ್ಲ. ಇದು 2ನೇ ಲಕ್ಷಣ.
ಮೂರನೇದು ಇನ್ನೊಬ್ಬರ ಬಗ್ಗೆ ಮಾತಾಡೋದೇ ಕೆಲಸ. ನೋಡು ಅವ್ನು ಸರಿ ಇಲ್ಲ, ನೋಡಿ ಇವನು ಸರಿ ಇಲ್ಲ, ಇವನು ಸರಿ ಇಲ್ಲ. ಈ ತರ ಬುದ್ಧಿ ಯಾರಿದೆ ಅಂದ್ರೆ ಪಟ್ಟದ ಅರ್ಥ ಮಾಡ್ಕೋಬೇಕು, ಇವ್ನು ಶನಿ ಸಿಂಪ್ಟಮ್ ಅಲ್ಲಿ ಇದ್ದಾನೆ ಅಂತ, ಶನಿಯ ಛಾಯೆಯಲ್ಲಿದ್ದಾನೆ ಅಂತ. ಆಗ ಯಾರು ಸುಳ್ಳು ಹೇಳ್ತಾರೋ, ಸ್ಥಿರ ಮನಸ್ಸಿರಲ್ವೋ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೋ, ಮತ್ತೆ ಎಷ್ಟೇ ಕೊಡ್ಲಿ ಸುಮ್ಮನೆ ಟೇಸ್ಟ್ ನೋಡಿ ಬಿಟ್ಬಿಡ್ತಾರೆ, ಪೂರ್ತಿ ತಿನ್ನಲ್ಲ. ಯಾರು ಪೂರ್ತಿ ತಿನ್ನೋದಿಲ್ವೋ, ಊಟ ಆಗಲಿ ಅದೇನೇ ಆಗಲಿ, ಕಾಫಿ ಕೊಟ್ಟರೆ ಎಲ್ಲ ಕುಡಿದ್ಬಿಟ್ಟು ಕೊನೆಯಲ್ಲಿ ಬಿಟ್ಬಿಡ್ತಾರೆ. ಅಥವಾ ಬೇರೆ ಇನ್ನೇನಾರು ಆಯಿತು ಅಂದರೆ ಅರ್ಧಂಬರ್ಧ ಮಾಡಿಬಿಟ್ಬಿಡ್ತಾರೆ. ಈ ಥರ ಇದ್ದಾಗ ಶನಿ ಇದ್ದಾನೆ ಅಂತ ಅರ್ಥ. ಆಗ ಅಂಥವ್ರ ಸವಾಸದಲ್ಲಿ ನಾವಿದ್ದಾಗ ನಮಗೆ ತುಂಬ ತೊಂದರೆ ಆಗುತ್ತೆ ಅವರಿಂದ. ಅದರಿಂದ ಶನಿ ಯಾರಲ್ಲಿ ನಡೀತಿರ್ತದೋ ಭಾಳ ಎಚ್ಚರಿಕೆಯಿಂದ ಅವರು ಪೂಜೆ ಜಪ ತಪ್ಪಗಳನ್ನೆಲ್ಲ ಬಿಟ್ಬಿಟ್ಟು ಬೇರೆ ಥರ ಮಗ್ನರಾಗಿಬಿಡ್ತಾರೆ. ಕಾಡ್ಸು, ಕುಡಿಯೋದು, ಸೇದೋದು, ಇನ್ಯಾವುದೋ ಚಟುವಟಿಕೆಗಳಲ್ಲಿ ಆಗಿಬಿಡ್ತಾರೆ. ಮತ್ತು ಕೊಳತೆ ಜಾಗದಲ್ಲೇ ವಾಸ, ಹಾಕಿದ ಬಟ್ಟೆನೇ ಹಾಕಿರ್ತಾರೆ, ಮತ್ತು ಹಲ್ಲುಜ್ಜಲ್ಲ, ಸ್ನಾನ ಮಾಡಲ್ಲ, ವಾರಕ್ಕೊಂದ್ಸಲ 2 ಸಲ, ಹೀಗೆ ಹಲವಾರು ರೀತಿಯಲ್ಲಿ ಅವ್ರನ್ನ ನಾವು ಗಮನಿಸಿದಾಗ ಇದು ಶನಿ ಇದೆ. ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ ನಮ್ಗೆ ಯಾರು ಜಾತಕ ಇಲ್ಲ ಅಂತಾರೋ ಅವರು ಅವ್ರ ಜೀವನ ಶೈಲಿನ ಗಮನಿಸ್ಬಿಟ್ರೆ ಇದು ಶನಿ ಇದೆ ಅಂತ. ಹೋಗ್ತಾ 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 ಸುಳ್ಳು ಕಮ್ಮಿ ಆಗುತ್ತೆ, ಹೋಗ್ತಾ 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 ಸ್ನಾನ ಬಟ್ಟೆ ಮಾಡ್ಕೊಂಡು ಒಳ್ಳೆ ನೀಟಾಗಿ ಆಗ್ತಾರೆ ಅಂದರೆ ಶನಿ ಬಿಡ್ತಾ ಇದ್ದಾನೆ ಅಂತ ಅರ್ಥ. ಯಾವಾಗ ಈ ರೀತಿ ಆಯಿತು, ಈ ಲಕ್ಷಣ ನಾವು ಯಾವಾಗ ಕಾಣ್ತೀವೋ ಆಗ ನಾವು ಶನಿ ಗ್ರಹದಿಂದ ಬಿಡುಗಡೆ ಆಗಿದ್ದೀವಿ ಅಂತ. ಇನ್ನೊಂದು ವಿಶೇಷ ಅಂದರೆ ಕಳ್ತನ ಮಾಡ್ತಾರೆ, ಆಗಾಗ ಪೊಲೀಸ್ ಸ್ಟೇಷನ್, ಕೋರ್ಟು, ಜೈಲ್ಗೆ ಹೋಗಿ ಬರ್ತಾರೆ ಅಂದರೆ ಆ ಜಾಗದ ಶನಿ ನಡೀತಾರೆ ಅಂತ. ನಾವು ಜೈಲ್ಗೆ ಹೋಗಲ್ಲ ರೀ, ನಾವು ಕೋರ್ಟ್ಗೆ ಹೋಗಲ್ಲ ರೀ ಅಂದ್ಕೊಂಡವರೆಲ್ಲ ಒಂದೊಂದ್ಸಲ ಹೋಗ್ಬಿಡ್ತಾರೆ ಯಾವಾಗ ಶನಿ ಬಂದಾಗ. ಎಂತಿದ್ದ ಮಿನಿಸ್ಟ್ರಿಗಳೆಲ್ಲ ಹೋಗ್ಬಿಟ್ಟಿದ್ದಾರೆ, ಎಂತಿದ್ದ ಚೀಫ್ ಮಿನಿಸ್ಟ್ರಿಗಳೆಲ್ಲ ಹೋಗ್ಬಿಟ್ಟಿದ್ದಾರೆ ಜೈಲಿಗೆ. ಅವ್ರು ಅಂದ್ಕೊಂಡೇ ಇರಲಿಲ್ಲ ಪ್ರಮಾಣ ವಚನ ಸ್ವೀಕರಿಸುವಾಗಲೇ ಅಥವಾ ಅವರ ದರ್ಬಾರ್ ಮಾಡುವಾಗಲೂ ನಾವು ಜೈಲಿಗೆ ಹೋಗ್ತೀವಿ ಅಂತ ಅನ್ನೋ ಭಾವನೆನೇ ಇರೋದಿಲ್ಲ. ಆದ್ರೆ ಯಾವುದೋ ಒಂದು ವರ್ಷ, ಯಾವುದೋ ಒಂದು ತಿಂಗಳಲ್ಲಿ, ಯಾವುದೋ ಒಂದು ದಿವಸ, ಯಾವುದೋ ಒಂದು ಗಳಿಗೆಯಲ್ಲಿ ಜೈಲಿಗೆ ಹೋಗ್ಬಿಡ್ತಾರೆ. ಅದೇ ಶನಿಯ ಬ್ಯೂಟಿ, ಅದೇ ಅವನ ಒಂದು ವಿಶೇಷತೆ, ಅದೇ ಅವನ ಲೀಲೆ. ಆದ್ದರಿಂದ ಶನಿಯನ್ನು ನಾವು ನಿಧಾನವಾಗಿ ಅವನನ್ನು ಕಂಪ್ಲೀಟಾಗಿ ಅವನನ್ನು ನಾವು ಸ್ವಾಧೀನ ತಗೋಬೇಕು ಅಂತಂದರೆ ಸದಾ ಬ್ರಹ್ಮದೇವರನ್ನ ಪೂಜೆ ಮಾಡಬೇಕು. ಬ್ರಹ್ಮದೇವರ ಜೊತೆಗೆ ಶನಿಯನ್ನು ಪೂಜೆ ಮಾಡ್ತಿದ್ರೆ ನಮಗೆ ಶನಿಯಿಂದ ಬರತಕ್ಕಂಥ ಕಾಯಿಲೆಗಳಾದರೂ ಬರೋದಿಲ್ಲ. ಹಾಗಾದರೆ ಶನಿ ಏನೆಲ್ಲ ಕಾಯಿಲೆಗಳು ಕೊಡ್ತಾನೆ ಅಂತಂದರೆ, ಶನಿ ಮೂಳೆಕಾರಕ. ನಮ್ಮ ಎಲ್ಲ ಶರೀರದಲ್ಲಿರುವಂಥ 3 ಮೂಳೆಗಳಿಗೆಲ್ಲ ಶನಿಕಾರಕ. ಹಾಗಾದರೆ ಏನೆಲ್ಲ ಕಾಯಿಲೆಗಳು ಕೊಡ್ತಾನೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಶನಿ ನಮ್ಮ ಶರೀರದಲ್ಲಿ ವಾಸ ಮಾಡ್ತಾನೆ. ಅಂದರೆ ಶರೀರದಕ್ಕಂತೂ ಎಲ್ಲ ಮೂಳೆಗಳು ಶನಿನ ಅಧೀನದಲ್ಲಿದೆ. ಶನಿ ಮೂಳೆನೇ ತುಂಬ ಇಷ್ಟಪಡೋದು, ಅದನ್ನೇ ಕಂಟ್ರೋಲ್ ಮಾಡೋದು. ಆಯಾ ಏಜ್ಗೆ ಮೂಳೆ ಮುರಿಬೇಕಾ, ಮೂಳೆ ಸವಿಸ್ಬೇಕಾ, ಅಥವಾ ಮೂಳೆನೇನಾದ್ರು ಒಳಗಡೆ ಏನಾದ್ರು ಡ್ಯಾಮೇಜ್ ಮಾಡಿ ಹುಳಗಳನ್ನ ಸೃಷ್ಟಿ ಮಾಡಬೇಕಾ, ಮೂಳೆ ಒಳಗಡೆ ಎಲ್ಲಾರು ಆ ಮಜ್ಜೆ ಏನಾದ್ರು ಪಾಚಿ ಕಟ್ಟಬೇಕಾ, ಅಥವಾ ಮೂಳೆನೇ ಕಟ್ ಮಾಡಿ ಬೆಳೆಸ್ಬೇಕಾ ಅನ್ನೋದನ್ನು ಶನಿಗೆ ಮಾತ್ರ ಗೊತ್ತಂತೆ. ಆದ್ದರಿಂದ ಇಡೀ ಶರೀರ ಸ್ಕೆಲಿಟನ್ ಸಿಸ್ಟಮ್, ಮೂಳೆಯನ್ನು ಕಂಟ್ರೋಲ್ ಮಾಡೋದು ಶನಿ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ರಾಶಿ ಚಕ್ರದಲ್ಲಿ ಈ ಮಂಡಿಗೆ ಮಾತ್ರ ಶನಿ ಅಧಿಪತಿ, ಮತ್ತು ಇಲ್ಲೇ ಮಕರ ರಾಶಿ ಅಂತ ನೋಡಿ. ಮೇಷೋ ಋಷಭಶ್ಚ ಮಿಥುನ, ಕರ್ಕ ಸಿಂಹಶ್ಚ ಕನ್ಯನ, ತುಲಾಶ್ಚ ವೃಶ್ಚಿಕಶ್ಚೈವ, ಧನುರ್ ಮಕರ ಕುಂಭ ಮೀನಃ. ಮಂಡಿ ಮಾತ್ರ ಮಕರ ರಾಶಿ, ಮಂಡಿಯಿಂದ ಕೆಳಗೆ ಇದು ಕುಂಭರಾಶಿ, ಪಾದ ಮಾತ್ರ ಮೀನರಾಶಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಹ್ಯೂಮನ್ ಎನಾಟಮಿ, ಮಾನವನ ಶರೀರ ಶಾಸ್ತ್ರದಲ್ಲಿ ಮಂಡಿಯಿಂದ ಶನಿ ಯಾವಾಗಲೂ ನಮ್ಮನ್ನು ಕಾಡಿಸ್ತಾನೆ ಅಂತ. ಇನ್ನೊಂದು, ನಮ್ಮ ಪಾದದ ಹೀಲ್ ಇದೆಯಲ್ಲ, ಈ ಜಾಗ ಹೀಲು, ಹಿಂಬಡಿ ಅಂತಾರಲ್ಲ, ಹಿಂಬಡಿಯಿಂದ ಶನಿ ನಮ್ಮ ಆವಾಹನೆ ಆಗತ್ತೆ, ಇಲ್ಲ ಮಂಡಿಯಿಂದ ಆವಾಹನೆ ಆಗತ್ತೆ ನಮ್ಮ ಜಾತಕಕ್ಕೆ ಅಂತ ಪರಾಶರ ಅವರ ಶಾಸ್ತ್ರ ಹೇಳ್ತಾರೆ. ತಿಂದ ತಟ್ಟೆಯನ್ನ, ಊಟ ಮಾಡಿದ ಎಲೆಯನ್ನ, ಭೋಜನ ವಿಸರ್ಜನಾ ಪತ್ರ ಅಂದ್ರೆ ಊಟ ಮಾಡಿದ ಎಲೆಯನ್ನ ವಿಸರ್ಜನೆ ಮಾಡೋದೇ ಇದ್ರೆ ಹಾಗೆ ಒಣಗಿಸ್ಬಿಟ್ರೆ, ಊಟ ಮಾಡಿದ ತಟ್ಟೆನ ಒಣಗಿಸ್ಬಿಟ್ರೆ ನಾವು ತಿನ್ನಂತ ಎಂಜಲು, ವೈರಸ್ಸು, ಬ್ಯಾಕ್ಟೀರಿಯಾ ಇದೆಲ್ಲ ಆ ತಟ್ಟೆಯಲ್ಲಿ ಇದ್ದು ಅದ್ರ ಮುಖಾಂತರ ಶನಿ ಆವಾಹನೆ ಆಗತ್ತೆ ಅಂತ ಪರಾಶರ ಮುನಿಗಳು ಹೇಳ್ತಾರೆ. ಅದರಿಂದ ಶನಿ ಒಂದು ಜಾತಕಕ್ಕೆ ಪ್ರವೇಶ ಆಗಬೇಕಂದ್ರೆ ಡೋರ್ ಓಪನ್ ಮಾಡ್ಕೊಂಡು ಸ್ಟೈಲ ಡ್ರೆಸ್ ಮಾಡ್ಕೊಂಡು ಬರೋದಿಲ್ಲ, ಭಾಳ ಸೆಂಟ್ ಹಾಕೊಂಡು ಭಾಳ ಡ್ರೆಸ್ ಮಾಡ್ಕೊಂಡು ಒಳಗೆ ಬರೋದಿಲ್ಲ. ಬರೋದು ಮಂಡಿಯಿಂದ, ಇಲ್ಲ ಕಾಲ ಹಿಂಬಡಿಯಿಂದ, ಇಲ್ಲ ನಾವು ತಿನ್ನಂತ ಆಹಾರ ಪದಾರ್ಥಗಳು ಯೂಸ್ ಮಾಡ್ತಂಥ ತಟ್ಟೆಗಳು
ಅದರಿಂದ ನಾವು ಏನು ತಟ್ಟೆ ಯೂಸ್ ಮಾಡ್ತೀವೋ ಊಟದ ಎಲೆ, ಬಾಳೆ ಎಲೆ ಮೇಲೆ ಅಥವಾ ಯಾವ್ದಾದ್ರು ಒಂದು ಪತ್ರಗಳಿಂದ ನಾವು ಊಟ ಮಾಡಿದ್ರೆ ಅದನ್ನ ತಕ್ಷಣ ತೆಗೆದುಬಿಟ್ಟು ಬಿಸಾಕ್ಬಿಡ್ಬೇಕು, ಕೈ ತೊಳ್ಕೊಂಡ್ಬಿಡ್ಬೇಕು. ಊಟ ಮಾಡಿ ತಟ್ಟನ ಹಾಗೆ ಒಣಗಿಸ್ಬಿಡೋದು ಗಂಟೆಗಟ್ಟಲೆ ಇತ್ತು ಅಂದರೆ ಶನಿ ಏನು ಕೊಡಬೇಕೋ ಆ ಒಂದು ಸಿಂಪ್ಟಮ್ಸ್ನ ಆ ರೂಪದಲ್ಲಿ ಕೊಡ್ತಾರಂತೆ. ಯಾಕಂದರೆ ಅವನಿಗೆ ಎಂಜಲು ಸಲೈವ ಸಿಕ್ಕರೆ ಸಾಕಂತೆ ಅವನು ಒಳಗೆ ಪ್ರವೇಶ ಮಾಡಲಿಕ್ಕೆ, ಜೊಲ್ಲು ಎಂಜಲು. ಅದರಿಂದ ಸಲೈವ ಅಂದರೆ ಎಂಜಲು, ಜೊಲ್ಲು, ಮಂಡಿ, ಹಿಮ್ಮಡಿಯಿಂದ ಜಾತಕಕ್ಕೆ ಪ್ರವೇಶ ಆಗ್ತಾನೆ ಅಂತ ಪರಾಶರ ಔರಾಶಾಸ್ತ್ರದಲ್ಲಿ ಶನಿ ಬಗ್ಗೆ ವಿಶೇಷವಾಗಿ ಉಲ್ಲೇಖನ ಮಾಡಿದ್ದಾರೆ ಪರಾಶರ ಮುನಿಗಳು. ಹೀಗಾಗಿ ಶನಿ ಕೆಲವರಿಗೆ ದಾನ ಕೊಡುವಾಗ, ತಗೊಳ್ಳುವಾಗ ಅಥವಾ ಯಾವ್ದಾದ್ರು ಒಂದು ರೂಪದಲ್ಲಿ ಒಳಗೆ ಬರೋದಿಲ್ಲ. ಬೇರೆ ಗ್ರಹಗಳೆಲ್ಲ ಒಬ್ರು ದಾನ ತಗೊಳ್ಳುವಾಗ, ತಪ್ಕೊಳ್ಳುವಾಗ, ಅಥವಾ ಮಲಗಿದಾಗ ಅವ್ರು ಊಟ ಮಾಡಿದ್ದು ಎಂಜಲು ಏನೋ ತಿಂದ್ರೆ ನಾವು, ಅಥವಾ ಅವ್ರು ವಾಸ ಮಾಡೋ ಜಾಗದಲ್ಲಿ ಬಾಚಣಿಗೆಯಲ್ಲಿ ಅವ್ರು ಹಾಕಿರೋ ಬಟ್ಟೆನ ಉಪಯೋಗಿಸ್ಬಿಟ್ರೆ, ಚಪ್ಪಿಗಳು ಉಪಯೋಗಿಸ್ಬಿಟ್ರೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಶನಿ ಕೇವಲ ಎಂಜಲಿಂದ, ಜೊಲ್ಲಿನಿಂದ, ಮಂಡಿಯಿಂದ, ಹೀಲಿಂದ ಅವನು ಪ್ರವೇಶ ಮಾಡ್ತಾನೆ ಅಂತ ಶಾಸ್ತ್ರ. ಹಾಗಿದ್ಮೇಲೆ ಈ 3 ಜಾಗಗಳಿಗೆ, ಈ 3 ಮಂಡಿ, ಹಿಮ್ಮಡಿ 3 ಜಾಗಗಳಿಗೆ ನಾವು ಬಹಳ ಕೇರ್ಫುಲ್ಲಾಗಿ ನಾವು ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಟ್ರೆ ಶನಿನ ನಾವು ತಡಿಬೋದು ಅಂತ ಒಂದು. ಅದಕ್ಕೆ ಶನಿ ಮಾನವನ ಶರೀರಕ್ಕೆ ಬರ್ದಿರೋ ಮಾಡಬೇಕು ಅಂದರೆ ಈ ಜಾಗದಲ್ಲೆಲ್ಲ ಬ್ರಹ್ಮನ ಬಗ್ಗೆ ನಾವು ಧ್ಯಾನ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ. ನಾನು ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ, ಹೇಗೆ ಅದನ್ನು ನಾವು ಸೆಕ್ಯೂರ್ ಮಾಡ್ಕೋಬೋದು ಅಂತೇಳಿ. ಇದು ಒಂದು. ಈ ನಕ್ಷತ್ರಗಳು ಯಾವ್ದು ಬರುತ್ತದೆ ಈ ರಾಶಿಗೆ ಅಂದಾಗ, ಉತ್ತರಾಷಾಢ 2, 3, 4ನೇ ಪಾದ ಈ ರಾಶಿಗೆ ಬರುತ್ತೆ. ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ ಈ ರಾಶಿಗೆ ಬರುತ್ತೆ. ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದ ಮಾತ್ರ ಮಕರ ರಾಶಿಗೆ ಬರುತ್ತೆ. ಆಮೇಲೆ 3, 4 ಮಾತ್ರ ಕುಂಭ ರಾಶಿಗೆ ಹೊರಟೋಗ್ಬಿಡುತ್ತೆ. ಆದ್ದರಿಂದ ಈ ಉತ್ತರಾಷಾಢ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದ ಮಕರ ರಾಶಿಗೆ ಬರುತ್ತೆ. ಇಷ್ಟು ನಕ್ಷತ್ರದಲ್ಲಿ ಯಾರು ಹುಡ್ತಾರೋ, ಈ ರಾಶಿಲಿ ಈ ನಕ್ಷತ್ರದಲ್ಲಿ ಯಾರು ಹುಡ್ತಾರೋ ಶನಿ ಯಾವಾಗಲೂ ಜೊತೆಲೇ ಇರ್ತಾನೆ ಸಾಯೋವರೆಗೂ. ಕೆಲವರಿಗೆ ಈ ರಾಶಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರಾಷಾಢ 2, 3, 4ನೇ ಪಾದ, 4ನೇ ಪಾದ ಕೊನೆಯ ಪಾದದವರಿಗೆ ಶನಿ ಏನು ವಿಶೇಷ ಕೊಡ್ತಾನೆ ಅಂದರೆ ದೀರ್ಘ ಅನಾರೋಗ್ಯ. ಅಂದರೆ ಬೆಡ್ ಮೇಲೆ ಮಲ್ಕೊಂಡು 10 ವರ್ಷ, 5 ವರ್ಷ, 20 ವರ್ಷ ಅಲ್ಲೇ ಟಾಯ್ಲೆಟ್ಗೆ ಹೋಗೋದು, ಅಲ್ಲೇ ಯೂರಿನ್ ಪಾಸ್ ಮಾಡೋದು, ಮಲಗಿದ ಕಡೆನೇ ಕಂಪ್ಲೀಟ್ ಹೌಸ್ ಅವ್ರಿಗೆ, ಅಲ್ಲೇ ಉಜ್ಜೋದು, ಅಲ್ಲೇ ಟಾಯ್ಲೆಟ್ ಎಲ್ಲ ಮಾಡೋದು, ಸ್ನಾನ ಮಾಡ್ಕಂತೂ ಆಗಲ್ಲ, ಸ್ನಾನ ಮಾಡ್ಸೋಕೆ ಒಂದು ಬಟ್ಟೆ ತೊಗೊಂಡು ಹಂಗೆ ಉಜ್ಜಬೇಕು. ಆ ಲೆವೆಲ್ ಕೊಳಕತನ, ಆ ಲೆವೆಲ್ ಮೈಲಿಗೆಯನ್ನು, ಆ ಲೆವೆಲ್ ಗಲೀಜನ್ನು ಸೃಷ್ಟಿ ಮಾಡ್ತಾನೆ. ಯಾರು ಕಂಟಿನ್ಯೂಸ್ ಆಗಿ ಬೆಡ್ ರಿಡನ್ ಆಗಿದ್ದಾರೆ, ಮಲಗಿದ ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ ಅಂದರೆ ಶನಿ ಆ ರೀತಿ ನೋಡ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ನನಗೆ ಜಾತಕನೇ ಇಲ್ಲ, ನನಗೆ ರೋಗದಲ್ಲಿ ನಡೀತಿದ್ದಾನೆ ಪಟ್ಟಂತ ಹೇಳಬೇಕು. ಎಷ್ಟು ವರ್ಷದಿಂದ ನೀವು ಮಲಗಿದ್ದೀರಾ ಹಾಸಿಗೆ ಮೇಲೆ, ಎಷ್ಟು ವರ್ಷದಿಂದ ಯೂರಿನ್ ಪಾಸ್ ಮಾಡೋಕ್ಕಾಗ್ತಿಲ್ಲ, ಎಷ್ಟು ವರ್ಷದಿಂದ ಟಾಯ್ಲೆಟ್ಗೆ ಹೋಗೋಕ್ಕಾಗ್ತಿಲ್ಲ, ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೀರಾ, ಬೆಡ್ ಪ್ಯಾನ್ ತಗೋತಿದ್ದೀರಾ ಅಂತಂದರೆ ಶನಿ ಆ ಮನೆಯಲ್ಲಿ ಅವ್ರನ್ನ ತೊಂದರೆ ಕೊಡ್ತಿದ್ದಾನೆ ಅಂತ. ಯಾರು ಅವ್ರಿಗೆ ಸೇವೆ ಮಾಡ್ತಾರೋ, ಬೆಡ್ ಪ್ಯಾನ್ ಕೊಡೋದು, ಕ್ಲೀನ್ ಮಾಡೋದು, ಕೂರಿಸೋದು, ಬಟ್ಟೆ ಬದಲಾಯಿಸೋದು ಅಂತಾರೋ ಅವನ ಜಾತಕಲ್ಲೂ ಶನಿ ಹೋಗಿರ್ತಾರೆ. ಕಳ್ಳರು ಒಂದಾಗ್ಬಿಟ್ಟಿರ್ತಾರೆ. ಯಾರಿಗೆ ಶನಿ ನಡೀತಿರ್ತದೋ ದೋಷ, ದಶಾ ಗೋಚಾರ ಫಲ ಅವ್ರಿಗೆ ತಗಲಾಕ್ಬಿಡ್ತಾನೆ. ಅಂದರೆ ರೋಗಿಷ್ಠದವನಿಗೂ ಶುಶ್ರೂಷೆ ಮಾಡೋನು, ಟ್ರೀಟ್ ಮಾಡೋನು, ಸೇವೆ ಮಾಡೋನು ಕೂಡ ಶನಿ ದೋಷ ಇರುತ್ತೆ. ಅದರಿಂದ ವಿಶೇಷವಾಗಿ ವೈದ್ಯರಲ್ಲಿ ಈ ಒಂದು ಸಿಂಪ್ಟಮ್ಸ್ ನಾನು ನೋಡಿದ್ದೀನಿ. ಅದರಿಂದ ಅದರಲ್ಲೂ ಸರ್ಜನ್, ಆರ್ಥೋಪೆಡಿಕ್, ರೊಮೆಟೋ ಆರ್ಥೋಲಿಸ್ಟ್, ಈ ಮೂಳೆ ಸಂಬಂಧಪಟ್ಟಂಥ ಡಾಕ್ಟ್ರು ಶನಿಲೇ ಹುಟ್ಟಿರ್ತಾರೆ ಅವರು. ಯಾಕೆಂದರೆ ಮೂಳೆಗಳಿಗೆ ಕಾರಕ ಯಾರು? ಶನಿ. ಅದರಿಂದ ಆರ್ಥೋಪೆಡಿಷಿಯನ್ಸ್, ಮೂಳೆ ತಜ್ಞ ಮತ್ತು ರೊಮೆಟೈಡ್ ಆರ್ಥೋಲಾಜಿಸ್ಟ್ಗಳು ಇವರೆಲ್ಲ ಶನಿನ ಅಂಶದಲ್ಲಿ ಇರ್ತಾರೆ. ಅವ್ರೆಲ್ಲರೂ ಮೂಳೆ ನೋವಿರೋರಿಗೆ ಟ್ರೀಟ್ ಮಾಡಬೇಕು. ಅವರು ಅದನ್ನೇ ಓದಿ MD ಮಾಡ್ಕೋಬೇಕು. ಬೇರೆ ಓದಕ್ಕೆ ಸೀಟ್ ಸಿಗೋದಿಲ್ಲ, ಓದಕ್ಕೂ ಆಗೋದಿಲ್ಲ. ಯಾಕೆಂದರೆ ರಾಶಿ ಗುಣ ಗ್ರಹದ ಗುಣ. ಅದರಿಂದ ರಾಶಿ ಒಂದೊಂದು ಗ್ರಹಗಳು, ಉದಾಹರಣೆಗೆ ಎಲ್ಲದಲ್ಲೂ ನೋಡಿದಾಗ ಒಂದು ಗ್ರಹ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತೆ, ರಾಶಿ ಹೆಂಗೆ ಮಾಡಬೇಕು ಅಂತ ಚಿಂತನೆ ಮಾಡುತ್ತೆ. ಅದರದ್ದು ಬಾಸ್ ಇದಾರಲ್ಲ, ಏನು ಮಾಡಿದ್ಮೇಲೆ ಇವ್ರು ಸುಖ ಪಡ್ತಾರೆ, ನಾಶ ಆಗ್ತಾರೆ, ಸಂತೋಷ ಪಡ್ತಾರೆ ಅಂತ ತಿಳಿಸ್ತದೆ. ಅದರಿಂದ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಿದಾಗ ಹೆಂಗಾಗತ್ತೆ ಅನ್ನೋದು ಗ್ರಹದ ಅಧಿಪತಿ, ಆ ರಾಶಿ ಮನೆ ಮತ್ತು ಅವ್ರು ಹುಟ್ಟಿದ ಹೌಸ್, ಯಾವ ಹೌಸಲ್ಲಿ ಅದನ್ನು ನಡೀತಾ ಇದೆ ಅನ್ನೋದನ್ನು ಈ 3 ಪ್ರಭಾವ ಮನುಷ್ಯನ ಮೇಲೆ ಸಾಯೋವರೆಗೂ ನಡೆಯುತ್ತೆ ಹುಡ್ತಾಗಿಂದ. ಅದರಿಂದ ಶನಿ ಭಾಳ ವಿಶೇಷವಾದಂಥ ವ್ಯಕ್ತಿ. ಒಳ್ಳೆ ಪಾಠ, ಅವಿದ್ಯಾವಂತನು ವಿದ್ಯಾವಂತನಾಗ್ಬಿಡ್ತಾನೆ, ಅನುಭವ ಇಲ್ಲದವನು ಅನುಭವಂತನಾಗ್ಬಿಡ್ತಾನೆ. ಅಷ್ಟು ಥರ ಅವನ ಜೀವನ ಶೈಲಿ ನಡೆಸಿಬಿಡ್ತಾನೆ. ಅದರಿಂದ ನನಗೆಲ್ಲರೂ ಕೇಳೋದಷ್ಟೇ, ಪ್ರತಿಯೊಬ್ಬರು ಜಾತಕ ಶನಿ ಒಂದ್ಸಲ ಬಂದು ಹೋಗ್ಬೇಕು. ಬಂದು ಹೋದಾಗಲೇ ಅವನ ಗರ್ವ, ಅಹಂಕಾರ, ದುಃಖ ಎಲ್ಲ ಕಮ್ಮಿ ಆಗೋದು, ಮತ್ತು ಅಸೂಯೆ, ಪಾಲಿಟಿಕ್ಸ್ ಮಾಡೋದು ಇದೆಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಶನಿನೇ ಟೆಸ್ಟ್ ಮಾಡಲಿಲ್ಲ ಅಂದರೆ
ಎಲ್ಲೂ ಇಲ್ಲ ಅಂದರೆ 2.5 ವರ್ಷಗಳ ಕಾಲ ಆ ಗೋಚಾರ ಕಾಲ ನಡೆಸುತ್ತೆ ಶನಿ. ಆ 2.5 ವರ್ಷ ಮಗುನಲ್ಲೇ ಇರ್ಬೋದು, ಯೌವನಾವಸ್ಥೆಯಲ್ಲೇ ಇರ್ಬೋದು, ಅಥವಾ ಗೃಹಸ್ಥಾಶ್ರಮದಲ್ಲೇ ಇರ್ಬೋದು, ಅಲ್ಲಿ ವೃದ್ಧಾಪ್ಯ ಏಜ್ ಆದಾಗ ಬರ್ಬೋದು. ಅದು 19 ವರ್ಷ ದಶಾಭುಕ್ತಿ ನಡೆಯುತ್ತದಲ್ಲ, ಆಗ ಮಾತ್ರ ಬಹಳ ಕಷ್ಟ. ಅಂಥವ್ರಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೋದು, ಯಾವ ರೀತಿ ಬಿಡುಗಡೆ ಆಗಬೇಕು ಅನ್ನೋದನ್ನು ನಮ್ಮ ಹಿಂದಿನ ಸನಾತನ ಧರ್ಮದಲ್ಲಿ ಹಲವಾರು ಸೈಂಟಿಸ್ಟ್ಗಳು, ಅಂದರೆ ನಾರದರು, ಪರಾಶರಮುನಿಗಳು, ಹೀಗೆ ಬೇಕಾದಷ್ಟು ನಮ್ಮ ಋಷಿಮುನಿಗಳು ಅದನ್ನು ಚರ್ಚೆ ಮಾಡಿ ಸಂಶೋಧನೆ ಮಾಡಿ ಒಂದು ಪರಿಹಾರ ತಂದುಕೊಟ್ಟಿದ್ದಾರೆ. ಆ ಪರಿಹಾರವನ್ನು ನಾನು ನಾಳಿನ ಸಂಚಿಕೆಯಿಂದ ತಿಳಿಸ್ಕೊಡ್ತೀನಿ. ಆದ್ದರಿಂದ ಶನಿ ಅಂಥೇಳಿ ಯಾರು ಭಯಪಡಬೇಕಾಗಿಲ್ಲ. ಶನಿ ಬಹಳ ಒಳ್ಳೆಯ ವ್ಯಕ್ತಿ, ಬಹಳ ಒಳ್ಳೆಯ ಗ್ರಹ, ಮತ್ತು ಅಷ್ಟೇ ಕರುಣಾಮಯಿ, ದಯಾಪರ. ಆದ್ದರಿಂದ ಅಂಥವನಿಗೆ ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋದನ್ನು ನಾನು ನಾಳಿನ ಸಂಚಿಕೆಯಲ್ಲಿ ಹಲವಾರು ಪರಿಹಾರಗಳನ್ನು ಆಲ್ಟರ್ನೇಟಿವ್ ರೆಮಿಡೀಸ್ ಮೂಲಕ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.